ನಮಸ್ಕಾರ ಸಮಸ್ತ ವೀಕ್ಷಕರಿಗೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಹೈಪ್ ಕೂಡ ಕೊಡಿ. ಹಲೋ ಎಕ್ಸ್ಕ್ಯೂಸ್ ಮೀ, ಎಸ್ ಸರ್. ಮ್ಯಾಂಗೋ ಏನೋ ತಂದಿ, ಅದಕ್ಕೆ ಡಿಕ್ಕಿ ಒಳಗಿರೋದು ಯಾರು ತಗೊಂಡ್ಬಿಡ್ತಾರೆ? ಅಯ್ಯೋ, ನಾನು ನೀವು ತರ್ತೀರಂತ ಬಂದ್ಬಿಟ್ಟೆ. ನಾನಾ? ಈ ಮನೆ ಕೆಲಸ ನಾನಾ? ಅಯ್ಯೋ, ಇಲ್ಲಿ ಮನೆ ಕೆಲಸದೊಳಂತ ಪರಕ್ ಬೀಳ್ತಾ? ನಾ ಎಲ್ಲೋ ನೀನ್ ಗಂಡ್ಮಗ ಅಂತ ಅನ್ಕೊಂಡೆ. ಹೆಣ್ಮಕ್ಳ ಕಡೆಯಿಂದ ಕೆಲಸ ಹಚ್ತಾರ ಯಾರಾದ್ರೂ? ಗಂಡ್ಮಕ್ಳೇ ಮಾಡ್ಬೇಕಲ್ವಾ? ಮತ್ತೆ ಅದು ಅಲ್ಲದೆ ಜಿಮ್ಮಿಗೆ ಹೋಗ್ತೀಯಾ, ಬಾಡಿ ಬಿಲ್ಡಪ್ ಮಾಡ್ಕೊಂಡಿದ್ಯಾ, ಅಟಕ್ಕೆ ತಗಲ್ಲ ತಗೊಂಡ್ ಬರ್ಬೇಕಂತ. ಏಯ್ ಕಿರಿಕೆ ಮಗಳೇ, ಹೋಗೋ ತಗೊಂಡ್ಬರೋ. ಎಲ್ಲರ ಜೋಡಿನೂ ಕಿರಿಕೆ ಆತಲ್ಲ. ಯಾವಾಗ ನೋಡ್ತೀವ ಗಂಟು ಹಾಕೊಂಡೇ ಇರ್ತೈತಿ. ಹಲೋ ಮೇಡಮ್, ಯಾರು ನೋಡ್ತಿದ್ರ? ಮತ್ತಿನ್ಯಾರು ಅಲ್ಲಿ ಹೊಂಟಾರ್ಲ ನಿಮ್ಮ ಅಣ್ಣನ? ಇವ್ರಿಬ್ರು ಅವಳಿ ಜೋಡಿನಾ? ಹೌದು. ಯಾರು ಒಂದೇ ತರ ಆಡ್ತಾವಲ್ಲ, ಒಂದೇ ತರ ಯಾರು ಒಂದೇ ಇದಾವೆ. ಹಂಗೇನಿಲ್ಲ, ಇಬ್ರು ಸ್ವಲ್ಪ ವೇರಿಯೇಷನ್ ಇದೆ. ಅಷ್ಟರಲ್ಲಿ ಶ್ಯಾಮ್ ಸ್ವಲ್ಪ ಹೆಣ್ಗಳನ್ನ ಅದಾನ, ಇವ ಅಷ್ಟಲ್ಲ. ಯಾವಾಗ್ಲೂ ಸಿಕ್ ಮತ್ತೆ ಸಿಂಗಾಪುರ್ ತರ ಇರ್ತಾರೆ, ಯಾವಾಗ್ಲೂ ಹಿಂಗೇನಾ? ಹೌದು. ಓ ಹಂಗ. ಯಾಕೆ ಏನಾಯ್ತು? ಅಯ್ಯೋ, ಮಾವಿನಕಾಯಿ ತಗೊಂಡ್ ಬಂದಿವಾ, ಜಾಸ್ತಿ ವಜ್ಜೆ ಇದೆ ಅಂತ ನಾನು ಅಲ್ಲೇ ಬಿಟ್ಟು ನಾನು ನಿಮ್ಮ ಅಣ್ಣ ತಗೊಂಡ್ ಬರ್ತಾರೆ ಅಂತ ಅನ್ಕೊಂಡೆ. ಆದ್ರೆ ಇವರು, ಯಾಕಂದ್ರೆ ಶ್ಯಾಮ್ ಯಾವಾಗ್ಲೂ ಹೊರಗಡೆ ಹೋದಾಗ ಅವರೇ ತಗೊಂಡ್ ಬರ್ತಿದ್ರಲ್ಲ, ಅದಕ್ಕೆ ಅವ್ರ ಒಂಥರ ವಿಚಿತ್ರ. ನಾನ್ ತಗೊಂಡ್ ಬಂದ್ರೆ ನೀನ್ ಯಾಕೆ ತಗೊಂಡ್ ಬರ್ತೀಯ ಹುಡುಗಿ ತರ, ನಾನು ಇದೀನಲ್ವಾ ಅಂತಂತಿದ್ದ. ಹಂಗೆ ಅವನೊಂಥರ ವಿಚಿತ್ರ, ಇವನೊಂಥರ ವಿಚಿತ್ರ. ಇಬ್ರಿಗೂ ತಾಳಮೇಳ ಹೊಂದಲ್ಲ ಬಿಡು. ಅವ್ನ ಇಬ್ರು ಅವಳಿ ಜೋಡಿ ಅನ್ನೋದಟ್ಟೆ, ಇಬ್ರು ಡೆಡ್ ಅಪೋಸಿಟ್. ಇವಾಗ ನೀನ್ ಅಬ್ಸರ್ವ್ ಮಾಡಿರ್ಬೇಕು, ನಾನು ಮತ್ತೆ ಇವಳು ಮಿಂಚುನು ಇಬ್ರು ಹಂಗೆ ಇದೀವಿ. ನನಗೇನ್ ಇಷ್ಟ ಅವಳಿಗೆ ಇಷ್ಟ ಆಗಲ್ಲ, ಅವಳಿಗೇನ್ ಇಷ್ಟ ನಂಗೆ ಇಷ್ಟ ಆಗಲ್ಲ. ಮಿಂಚು ಗೌರಿ ಬಂದ ನೋಡು ತಂದ್ಲಲ್ಲ. ಸರಿ ಸರಿ, ಅಮ್ಮ ಕರಿತಿದ್ದಾಳೆ. ಆಯ್ತು, ತಗೊಂಡ್ ಬರ್ತೀನಿ. ತುಂಬಾ ಭಾಳ ಇದಾವೆ. ಎಷ್ಟು ಕೆಜಿ ತಗೊಂಡ್? 10-15 ಕೆಜಿ ತಗೊಂಡ್ ಅನ್ಸುತ್ತೆ. ಅಷ್ಟು ಕೊಂಡನ? ಮನೇಲಿ ಎಲ್ರು ತಿಂತಾರೆ ಅಂತ ತಗೊಂಡ. ಅವ್ನ ಹಂಗೆ ಹೊಟ್ಟೆ ಯಾವ್ದಕ್ಕೂ ಲೆಕ್ಕ ಹಾಕಲ್ಲ. ಹಾ ಅಮ್ಮ ಬಂದಿದ್ದಾಳೆ, ಬರ್ತಾಳೆ. ಸರಿ ನಡಿ. ಇವ್ರನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗ್ತಿದೆಯಲ್ಲಪ್ಪ. ಅಮ್ಮ ಏನಮ್ಮ ಅರ್ಜೆಂಟ್ ಬಂದೆ? ಏನಿಲ್ಲ ಮಗ, ಎಲ್ಲ ಫೈಲ್ ರೆಡಿ ಅದಾವು. ಇವತ್ತು ಎಲ್ಲ ಫೈಲು ಮನೆಗೆ ಹೋಗ್ಬೇಕು, ಎಲ್ಲಾನು ತೋರಿಸ್ಬೇಕು ಮನ್ಯಾಗ. ಅದು ಅಲ್ಲ, ಇವತ್ತು ಬುಕ್ ಡಿಸ್ಟ್ರಿಬ್ಯೂಷನ್ ಆಗೈತೆ ಕಾಲೇಜ್ನಾಗ. ಹೋಗ್ತೇನೆ. ಅಯ್ಯೋ ಅಮ್ಮ, ನಂಗೆ ಕೆಲಸ ಇದೆ ಅಮ್ಮ. ಹಂಗೇಂದ್ರಂಗು ಈಗ ನೀನು ಹೋಗಿ ಬುಕ್ ಡಿಸ್ಟ್ರಿಬ್ಯೂಷನ್ ಕೊಟ್ಬಿಡ್ಬೇಕಿಲ್ಲ. ನೋಡ್ತೀನಮ್ಮ. ಹಂಗೆಲ್ಲ ಅನ್ಬೇಡ, ಹೋಗಿ ಮಾಡಿ ಬಾ ಮೊದ್ಲು. ಸರಿ. ಮಮ್ಮಿ ಮಾವ ಎಲ್ಲ ನೋಡಲಿ, ದೊಡ್ಡಪ್ಪ ಬರಕತ್ತಾನೆ ತಗ. ಅವ್ರು ಯಾಕೆ ಬಂದ್ರಿ? ನಾನು ಫೈಲ್ ತೊಗೊಂಡಕ್ಕಿಂದಲೇ ಇವತ್ತು. ಯಾಕೆ, ಏನಾದರೂ ಪೆಂಡಿಂಗ್? ಇಲ್ಲ, ಕಂಪ್ಯೂಟರ್ ನಾನು ಎಲ್ಲ ಡಿಲೀಟ್ ಮಾಡಿಲ್ಲ ಇನ್ನ. ಅಯ್ಯೋ, ಏನು ಒಂದು ಏನಾದ್ರು ಸಿಗಾಕಿಸ್ತೀವಿ ನೋಡು. ಇತ್ತಾಗ ಬರಕತ್ತಾರ ನೋಡು. ಇರ್ಲಿ, ನಾಳೆ ಮ್ಯಾನೇಜ್ ಮಾಡ್ತೀನಿ ಸುಮ್ಮನೆ. ಎಲ್ಲರೂ ಇಲ್ಲೇ ಇದಾರೇನ? ಬಾವಾ, ನೀವೇನಿಲ್ಲ. ಅಯ್ಯವ್ವ, ಅದು ಏನೋ ಸ್ಕೂಲ್ದು ಯೂನಿಫಾರ್ಮ್ ಎಲ್ಲ ಡಿಸ್ಟ್ರಿಬ್ಯೂಷನ್ ಮತ್ತು ಫೀಸ್ ಮತ್ತು ಇದನ್ನ ಬುಕ್ ಎಲ್ಲ ಡಿಸ್ಟ್ರಿಬ್ಯೂಷನ್ ಅದು ನಾಳೆ ಮಾಡಿದ್ರಮ್ಮ. ಮಾಡಿಯಾ? ಮತ್ತಿನ್ನ ಫೋನ್ ಬರಾಕತ್ತೈತಿ, ಇವತ್ತು ಯೂನಿಫಾರ್ಮ್ ಕೊಡ್ತೀನಿ ಅಂದ್ರೆ ಕೊಟ್ಟಿಲ್ಲ ಅಂತ. ಯೂನಿಫಾರ್ಮಾ? ಹೌದು, ನಾಳೆ ಇವತ್ತು ಫುಲ್ ಗದ್ಲಾಗತ್ತಂತೆ. ನಾಳೆ ಯೂನಿಫಾರ್ಮ್, ಇವತ್ತು ಬುಕ್ ಅಂತ ಹೇಳಿ. ಅಯ್ಯ, ಹಂಗ್ಯಾಕೆ ಮಾಡ್ಕೋತೀವ? ಯೂನಿಫಾರ್ಮ್ ಒಂದು ಸೈಡ್, ಬುಕ್ ಒಂದು ಸೈಡ್ ಇಟ್ಟು ಬಿಡಿದ್ರೆ ಆಗಿ ಹೋಗ್ತಿತ್ತು. ಯಾಕಂದ್ರೆ ಈಗ ನೋಡು, ನಾಳೆನೂ ಬರಬೇಕು, ಅವ್ರು ಇವತ್ತು ಬರಬೇಕು. ಆಮೇಲೆ ನೀನು ನಾಳೆನೂ ಬರಬೇಕು, ಇವತ್ತು ಬರಬೇಕಲ್ಲ, ಎರಡೊಂದು ಕೆಲಸ ಆಗಲ್ಲ. ಆಮೇಲೆ ಯೂನಿಫಾರ್ಮ್ ಹೆಂಗೆ ಚಲೋ ಹೊಲ್ದಾನ ಈ ಸಲ? ಹ್ಞೂ ಮಮ್ಮ, ಈ ಸಲ ಕಾಂಟ್ಯಾಕ್ಟ್ ನಮ್ಗೂ ಸಿಕ್ಕಿತ್ತಲ್ಲ. ಹೌದಲ್ಲ, ನಾನು ಮರ್ತೇ ಬಿಟ್ಟಿನಿ ನೋಡು. ಹೌದು, ನಮಗೂ ಸಿಕ್ಕಿತ್ತಲ್ಲ. ಸರಿ, ಫೈಲೆಲ್ಲ ಹೇಳಿದಾವೆ ಮಮ್ಮ? ಫೈಲ್ ಮನಿ ಒಯ್ಲ್ ಅಂತೆ, ಕಾರ್ನಾಗ ಇಟ್ಟಿನಿ. ಮನೆಗೆಲ್ಲ ಲೆಕ್ಕ ನೋಡಿದ್ರತ್ತಂತೆ. ಅಯ್ಯೋ ಹೌದಲ್ಲ, ಇವತ್ತು ಇವರೆಲ್ಲ ಬಂದಿಲ್ಲ ಯಾರು. ಸರಿ ಬಾ, ನಾನು ನೋಡ್ತೀನಿ. ಈ ಕಂಪ್ಯೂಟರ್ನಾಗ ಏನಾರ ಅದೈತಾನೆ ಇನ್ಫಾರ್ಮೇಷನ್? ಹ್ಞೂ ಐತೈತಿ. ಮಮ್ಮಿ ಹ್ಞೂ ಅಂತೀಯಲ್ಲಿ. ಸುಮ್ಮನೆ ನಡಿ ಮಮ್ಮ, ತೋರಿಸ್ತೀನಿ. ಸರಿ ಬಾವ, ಅದೊಂದಿಟ್ಟು ನೋಡ್ಕೊಂಡು ಹೋಗ್ತೀನಿ, ಎಷ್ಟೆಷ್ಟು ಏನೇನು ಅಂತೇಳಿ. ಬುಕ್ದ ಒಂದು ಲೆಕ್ಕ ಕೊಡ್ಬೇಕಾಗಿತ್ತು, ಅದಕ್ಕೆ. ಸರಿ ಮಮ್ಮ, ನೋಡ್ತೀನಿ. ಬುಕ್ಕಿಂದ ಅಷ್ಟಲ್ಲ? ಹ್ಞೂ, ಬುಕ್ಕಿಂದಷ್ಟು ನೋಡ್ಬೇಕಿತ್ತು. ವೆಂಡರ್ ಬಂದಾನ ನೋಡು. ಹಾಂ ಸರಿ. ಯಾರು? ಅದ ಮಾವ, ಬುಕ್ಕಿಂದು ಅವನ ಬಂದು ಲೆಕ್ಕ ಎಲ್ಲ ಕೊಟ್ಬಿಟ್ಟಿದ್ನಲ್ಲ. ನೀವು ಯಾಕೆ ಸುಮ್ಮನೆ ಕಂಪ್ಯೂಟರ್ ನೋಡ್ಕೊಂಡು ಕುಂದಿರ್ತೀವಿ? ಅವ್ರ ಕಡೆ ಏನೋ ಕೇಳೋದು ಬೇಡವಾ? ಸರಿ, ಹಂಗಾರೆ ನಾ ಮನೆಗೆ ಹೋಗಿ ನೀ ಹೆಂಗಾರು ಬುಕ್ದಾಗೆಲ್ಲ ಬರ್ದಿಯಲ್ಲ, ಇಲ್ಲಾಂದ್ರೆ ಇದರೊಂದು ಕಾಪಿನ ಮೇಲ್ ಮಾಡಿಬಿಡ ನಾನು. ಸರಿ ಮಮ್ಮ, ಹಂಗ ಮಾಡ್ತೀನಿ ತಗೋ. ನಾನು ಒಂದು ಕಾಪಿನ ಮೇಲ್ ಮಾಡ್ತೀನಿ, ಇಲ್ಲಾಂದ್ರೆ ಇವ್ರು ಇಬ್ರು ಕಳಿಸ್ಕೊಡ, ಇವ್ರಿಗೆ ಎಲ್ಲ ಕೊಡ್ತೀನಿ. ಸುಮ್ಮನೆ ನೀನು ಯಾಕೆ ಇಷ್ಟ ಇದನ್ನ ಮಾಡ್ತೀನಿ? ಹಿಂಗೆ 108 ಕೆಲಸ ಇರ್ತಾವೆ. ಫ್ಯಾಕ್ಟ್ರಿ ನೋಡ್ಕೋಬೇಕು, ಶುಗರ್ ಫ್ಯಾಕ್ಟ್ರಿ ಒಂದು ಕೆಲಸ ಭಾಳ ಐತಿ. ಅದನ್ನ ಮಾಡ್ಬೇಕಿಲ್ಲ? ಶುಗರ್ ಫ್ಯಾಕ್ಟ್ರಿದು ಮಟೀರಿಯಲ್ ಏನೋ ದರ್ಶನ ಅಂತ ಹೋಗಿ ಬರ್ತೀನಿ ಅಲ್ಲಿಗೆ. ಸರಿ ಮಮ್ಮ, ನೀವು ಹೋಗಿ ಬಾ. ನಾನು ಬೇಕಾದ್ರೆ ಇದನ್ನೆಲ್ಲ ಕಾಪಿ ಗಂಗಮ್ಮ ಕಳಿಸಿರ್ತೀನಿ. ತಗೋ, ಗಂಗಮ್ಮ ನೋಡ್ತಾ. ಅದಕ್ಕೆ ಆರಾಮಿಲ್ಲ, ಇವಾಗ ಸಾಯಂಕಾಲ ಎಲ್ಲ ನಾನೇ ನೋಡ್ತೀನಿ ತೊಗೊಂಡು. ಸರಿ ಸರಿ. ಹಾಂ ಬಂದಾರಂತಮ್ಮ. ದೊಡ್ಡಪ್ಪ ನಿನ್ನೇನೋ ಮಾತಾಡ್ಸ್ಬೇಕಂತ. ಸರಿನಪ್ಪ, ನಡಿ. ಸಂಗೀತ ಎಲ್ಲ ಕಳಸ. ಮತ್ತು ಪ್ರಿನ್ಸಿಪಲ್ ಯಾಕೆ ಸಡನ್ ಆಗಿ ರಿಸೈನ್ ಮಾಡ್ಯಾಳ? ಸಡನ್ ಆಗಿ ರಿಸೈನ್ ಮಾಡಿಲ್ಲ, ನಾನು ತೆಗೆದಾಕಿದೆ. ಯಾಕವ, ಏನತ್ತು? ಅದು ಮಮ್ಮ, ಅವಕ್ಕಿದು ಏನೋ ಮಿಸ್ಟೇಕ್ ಬಂತು. 1,30,30,000 ರೂಪಾಯಿ ತಿಂದಾಳ ಅಂತ ಬಂತು. ಅದಕ್ಕೆ ಆಕಿನ ಕೆಲಸದಿಂದ ತೆಗೆದಾಕಿ. ಅಲ್ಲವಾ, ಹಂಗಿತ್ತರ ಪೊಲೀಸರ ಕೈಯಾಗ ಹಿಡಿದು ಕೊಡ್ಬೇಕಿಲ್ಲ? ನೀ ಹೆಂಗೆ ಮಾಡಿದಿ? ಕರ್ಸಾಕಿನ ವಾಪಸ್ ಪೊಲೀಸರು ಇನ್ಕ್ವೈರಿ ಮಾಡ್ಸೋದು. ಬೇಡ ಮಮ್ಮ, ಬೇಡ. ಎನ್ಕ್ವೈರಿ ಯಾಕೆ ಸುಮ್ಮನೆ? ಅವೆಲ್ಲ ಯಾಕೆ ಸುಮ್ಮನೆ? ನಮ್ಮ ಇದ್ರದ್ದು ಸ್ಕೂಲಿಂದು ಮತ್ತು ಕಾಲೇಜಿದ್ದು ರೆಪ್ಯುಟೇಷನ್ ಎಲ್ಲ ಹಾಳಾಗ್ಬಿಡ್ತೈತಿ. ಬೇಡ. ಹೌದು ನೋಡು, ನಿನ್ನಷ್ಟು ಬುದ್ಧಿ ಇಲ್ಲ ನೋಡಿ ನನಗೆ. ನಾನು ಅದನ್ನು ಯೋಚನೆ ಮಾಡಿದ್ದಿಲ್ಲ. ಸ್ಕೂಲಿಂದ ರೆಪ್ಯುಟೇಷನ್ ಹಾಳಾಗುತ್ತಲ್ಲ. ಹೌದು, ಕರೆಕ್ಟ್ ಹೇಳಕತ್ತಿ. ಸರಿ, ಹಂಗಾರೆ ನೀನು ಬುದ್ಧಿವಂತಿದಿ, ಎಲ್ಲ ಮಾಡ್ತಿ. ನಾನು ಹಿಂಗೆ ಬರಲಿ. ಸರಿ ಮಾಮ, ನೀನು ಹೋಗು, ಫ್ಯಾಕ್ಟ್ರಿ ಹೋಗ್ಕೊಂತ. ದೊಡ್ಡಪ್ಪ ನಾನು ಬರ್ತೀನಿ. ಸರಿ ಬಾ. ನೀನು ಸ್ವಲ್ಪ ಕಲ್ತಂಗಾಗುತ್ತೆ. ರಾಮ್ಗೆ ಎಷ್ಟು ಕಲಿಸಿದ್ರು ಕಲಿಯವಲ್ಲ, ನೀರ ಕಲಿ ಅಂತ ಬಾ. ಸರಿ ದೊಡ್ಡಪ್ಪ. ಹೋಗು. ಹೆಂಗಾದ್ರೂ ಬರೀ ಈಗ ರಾಮನ ಮೇಲೆ ಸಿಟ್ಟದರ ಮಾಮ, ನೀನೇ ಎಲ್ಲ ಅಧಿಕಾರ ಹೋಗು. ಸರಿ ಮಮ್ಮಿ. ಈಗ ಗೌರಿ ಅತ್ತ ಹೋಗ್ಲನ? ಗೌರಿ
ಅಮ್ಮರ ಇಲ್ಲಿದ್ದೀನಿ. ಯಾಕೆ ಗೌರಿ ಏನಂತ? ಅಯ್ಯೋ ಅಮ್ಮರ ಎಲ್ಲಾನು ಮಾವಿನಕಾಯಿ ತಗೊಂಡ್ ಬಂದ್ವ್ಯಾ, ಇದ್ರಾಗಿಂದ ವಾಪಸ್ ಇಲ್ಲ ತಗೊಂಡ್ ಬಂದು ಇಡಕ್ಕೆ ಎಷ್ಟು ಆತ್ ನೋಡಿ. ತೋರಿ ಹೆಂಗದ ನೋಡ್ರಿ. ಹಣ್ಣೆಲ್ಲ ಚಲೋ ಅದಾವ, ಒಂದಿಷ್ಟು ಕಾಯಿ ಅದಾವಲ್ಲ, ನೋಡಿ ತರಬೇಕಿಲ್ಲ. ಅಯ್ಯೋ ನಾನೆಲ್ಲ ಆಯ್ಕೆ ಮಾಡಲಿಲ್ಲ ಅಮ್ಮರ, ಎಲ್ಲ ರಾಮ್ ಸರ್ ಎಲ್ಲ ಮಾಡಿದ್ದೆ. ಅಯ್ಯ ಏನವ ನಾನು ನಿನ್ಗೆ ಏನು ಹೇಳಿ ಕಳ್ಸಿದ್ದೆ? ಅವ್ನಿಗೆ ಗೊತ್ತಾಗಲ್ಲ ಅಂತ ನೀನು ಕಳ್ಸಿದ್ದೇನೆ. ಅವ್ರು ನಾನು ನೋಡಾಕ ಬಿಡ್ಲಿಲ್ಲ. ಅದು ಹಂಗದ ಹೊಟ್ಟೆ ಎಡಬಡಂಗಿ ಇದ್ದಂಗೆ ಐತದ. ಎಲ್ಲೋದ್ ಹಿಂಗಮ್ಮ? ಎಲ್ಲೋದ್ರನ್ರಿ? ಸರಿ ಸರಿ, ಶ್ಯಾಮ್ಗೇನ ನೀರು ಬೇಕಂತವ, ಕೊಟ್ಟು ಬರೋ ಹೋಗು. ಸರಿ ಅಮ್ಮರಿ. ಹಂಗ ಅವಂಗ ಚಾ ಏನಾರ ಬೇಕನ್ನ ಕೇಳು, ಇಲ್ಲ ನಾನು ಏನಾರ ತಿಂತಾನ ಕೇಳ ಅವಂಗ. ಸರಿ ಅಮ್ಮರಿ. ಏನ್ ಚಾಕ ಬರೋವಳ್ಳು ಕೆಲ್ಸಕ್ಕೆ ಯಾರನ್ನ ಕಳಿಸ್ಬೇಕನ? ಅಮ್ಮರೇ ಆಕಿ ಎದಕ್ಕೆ ಬಂದಿಲ್ಲ ಅಂದ್ರೆ ಅವ್ರ ಮಗಳು ಡೆಲಿವರಿ ಬಂದಾಳ, ಇನ್ನೊಂದು 4-5 ದಿನ ಆಗಲ್ಲ ಅಂತ ಅನ್ನಕತ್ತಿದ್ಲಿ. ಅಕ್ಕ ದವಾಖಾನೆ ಸೇರಿಸಿ ಯಾರನ್ನಾರ ಬರುತ್ತಾನ ಒಂದಿಟ್ಟು ಬರಂಗಿಲ್ಲ ಅಂದಿದ್ದು. ನಾನು ಅವ್ರ ಮನೆ ಮುಂದೆ ಹಾದೋದ್ನ್ಯಾ ಹೇಳಿ. ಯಾಕಂದ್ರೆ ನಿನ್ನ ಲೆಕ್ಕಕ್ಕಂತ ಕರ್ಕೊಂಡಿದ್ದ, ಅದು ಫ್ಯಾಕ್ಟ್ರಿ ಕ್ಲೋಸ್ ಆದಂಗೆ ಸುಟ್ಟು ನೀ ಬರೀ ಮನೆ ಕೆಲಸನ ಮಾಡಾಕತ್ತೀವ. ಇರ್ಲಿ ಬಿಡ ಮರಿ, ಏನಾಗತ್ತ, ಇಲ್ಲಾಟ್ ಮಾಡ್ತೀನಿ ಅಲ್ಲಾಟ್ ಮಾಡ್ತೀನಿ. ಅಯ್ಯೋ ಹಂಗಲ್ಲವ, ನಿಂದು ಕಲ್ತಿದ್ದೇನ ನೀ ಮಾಡೋದೇನ ಬೇಡವ, ಹಂಗೆಲ್ಲ ನೀನು ಫ್ಯಾಕ್ಟ್ರಿ ಲೆಕ್ಕ ನೋಡಕಂತ ಈಗ ಒಂದು ಸ್ವಲ್ಪ ದಿನ ಇಲ್ಲಿ ಮಾಡಕಂತ ನೋಡಿ, ನಿನ್ಗೆ ಹೆಂಗೆ ಅನ್ಸುತ್ತೆ ಹಂಗೆ ಮಾಡುವ. ಹಂಗಾರ ಅಮರ ನನಗೊಂಥರ ನೀವೆಲ್ಲರೂ ಮನೆಯವ್ರು ಇದ್ದಂಗೆ ಅದರಿ, ನನಗೇನು ಅನ್ಸಲ್ಲ. ಇಲ್ಲ ಸ್ವಲ್ಪ ಮಾಡ್ತೀನಿ, ಅಲ್ಲ ಸ್ವಲ್ಪ ಮಾಡ್ತೀನಿ. ಫ್ಯಾಕ್ಟ್ರಿ ಈಗೇನು ಬಂದೈತಲ್ಲ, ಶುರು ಆತಂದ್ರೆ ನಾನು ಹೋಗ್ತೀನಿ ಲೆಕ್ಕ ನೋಡಕ್ಕೆ. ಸರಿನವ್ವ, ಅಷ್ಟು ಮಾಡ ಸಾಕು. ನಮ್ಮ ಮನೆಯವ್ರಿಗೆ ಒಂದು ಕೆಲಸ ಹೇಳ್ದಂಗೆ ಆಗತ್ತೆ. ಗಂಗಾ, ಏ ಗಂಗಾ, ಈ ಅತ್ತಿಯಾರು ಕರೆಕತ್ತಾರ, ನೀ ಹೋಗುವ ಕೊಡು. ಅವ್ರಿಗೆ ಏನು ಇರ್ಬೇಕಂತಾನೆ ಕೇಳಿಲ್ಲ. ಕೋಲ್ಡ್ ವಾಟರು ಏನು ಫಿಲ್ಟರ್ ವಾಟರು ಯಾವ್ದು ಬೇಕು? ಹಾಟ್ ವಾಟರು. ಈಗ ಯಾವ್ದಾರು ಒಯ್ಲಿ ಜಗಳಕ್ಕೆ ನಿಂದಿರ್ತಾನವ ಅಂತರು. ಅವ್ರ ಬಾಟಲ್ ಹೆಸರಂತೂ ಇರತೈತಿ, ಇಲ್ಲ ಇರ್ತೈತಿ. ಹಾಂ ಇದು ಕರೆಕ್ಟ್. ಅವ್ರ ಹೆಸರು ಐತಲ್ಲ ಹೆಂಗಾದ್ರು ಕೋಲ್ಡ್ ಐತಿ, ಕೋಲ್ಡ ಕುಡಿತಾರ ಅನ್ಸುತ್ತೆ. ಅಯ್ಯೋ ಮಲ್ಕೊಂಡಾರಣ, ಬ್ಯಾಡ ಸರಿ. ಮಾರಾಣಿಯವರು ಬಂದ್ರು ಹೊಂಟ್ರಣ? ಅಲ್ಲ ಕಣ್ಣು ಮುಚ್ಕೊಂಡು ದನ ಬಿದ್ದಂಗೆ ಬಿದ್ದೈತಿ, ನನ್ನೇನು ಹೆಂಗೆ ಕಂಡಿಡಿವ? ನೀರು ತೊಗೊಂಡ್ ಬರ್ತೀರಿ ಒಂದಿಟ? ನೀರ ತಂದಿನ ತಗೋ. ಏನಿದೆ ಇಷ್ಟೊಂದು ತನಗೈತೆ ನೀರು? ಮತ್ತೆ ಫ್ರಿಜ್ನಾಗ ಇದ್ರೆ ತನಗೆಲ್ಲಾರ್ದು ಏನು ಬಿಸಿ ಇರ್ತೈತಿ? ನೋಡು, ನೀನು ಪಂಕ್ ಮಾತು ಕೇಳಾಗತ್ತಿಲ್ಲ. ಯಾವಾಗ ಯಾವ ಥರ ನೀರು ಕೊಡ್ಬೇಕು ಅನ್ನೋದು ಗೊತ್ತಾಗಲ್ಲ. ಈಗ ನಂಗೆ ಆರಾಮಿಲ್ಲ, ಸ್ವಲ್ಪ ಬಿಸಿ ಬಿಸಿ ನೀರು ಕೊಡ್ಬೇಕು ಅನ್ನೋದು ಗೊತ್ತಾಗಲ್ಲ ನಿಂಗೆ. ಓ ಹಂಗ, ನಿಮ್ಮ ಹೆಸರು, ನಿಮ್ಮ ಬಾಟಲ್ ಮೇಲೆ ನಿಮ್ಮ ಹೆಸರು ಇತ್ತು, ಅದಕ್ಕೆ ಅದನ್ನೇ ತಗೊಂಡು ಬಂದೆ. ಸರಿ, ಬಿಸಿನೀರು ಕೊಡ್ತೀನಿ ಕೊಡಿ. ಇಂಥವ್ರನ್ನೆಲ್ಲ ಯಾಕೆ ಕೆಲ್ಸಕ್ಕೆ ಇಟ್ಟಂತಾರಲ್ಲ, ದಂಡ ರೊಕ್ಕ. ಮನೆಯಾಗ ಏನು ಕಲ್ಸಿಲ್ಲ ಅನ್ಸುತ್ತಾ ಅವ್ರವ್ವ? ನೋಡಿ ನೋಡಿ ನೋಡಿ, ನೀವು ನಮ್ಮ ಅವನ ಬಗ್ಗೆ ಬರಕ್ಕೆ ಹೋಗ್ಬೇಡ್ರ, ಮತ್ತೆ ನಾ ಈಗ ಹೇಳ್ತೀನಿ ನೋಡು. ಮತ್ತೆ ನೀನು ಪಾಠ ಕಲ್ಸಕ್ಕೆ ಏಕಿನಲ್ಲ? ಹೌದು, ನನ್ನ ಪಾಠ ಕಲ್ಸಕ್ಕಿನ. ಗೌರಿ ಏನಾತ? ಗೌರಿ ಏನಂದ ಆಕಿಗೆ? ನೋಡೆ, ತಣ್ಣೀರು ತಂದು ಕೊಟ್ಟ, ಬಿಸಿನೀರು ತಂದು ಕೊಡಕ್ಕಾಗಲ್ಲ, ನಿಮ್ಮ ಅವ್ವ ಹಿಂಗ ಕಳ್ಸೋಣ ಅಂತಂದೆ. ಅದಕ್ಕೆ ಏನಾತ ಈಗ? ಆಕೆ ಹೇಳ್ಕೊಂತ ಹೋದ್ಲು. ಏಕ ಇಷ್ಟು ಕಳ್ತಾಳ? ಏನೆಲ್ಲ ಮಾತಾಡ್ತಾಳಕಿ ಇಷ್ಟುದ್ದ? ನಿನಗೆ ಗೊತ್ತಿಲ್ಲ, ಅವ್ರವ್ವ ತೀರ್ಕೊಂಡ ಅಂತ. ಮತ್ತೆ ಅವ್ರವ್ವ ಅದಾಳ ಅಂತಂತಾರ. ಆಕೆ ಅವ್ರ ಚಿಕ್ಕಮ್ಮ. ಹೌದಾ? ಬಂದ ತಕ್ಷಣ ಸಾರಿ ಕೇಳ. ಹಾ ಸರಿ ತಗೊಳ್ಳಿ. ಗೌರಿ 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 ನಿಂತ್ಕೋ. ಇರ್ಲಿ ಬಿಡು, ನಾನು ಸಾರಿ ಕೇಳ್ತೀನಿ. ನೀ ಮಾಡೋದು ಇಂಥವೇ ಇರ್ತಾನೆ ನೋಡಿ ಕಿತಾಪತಿಗಳು. ನಿಂದ್ರೆ ಕರ್ಕೊಂಡು ಬರ್ತೀನಿ. ಸರಿ. ಏನದ ನೀರು ತೊಗೊಂಡ್ ಬಂದ್ರೆ ಉಪ್ಪು ಹಾಕೊಂಡು ಬಂದ ಇದ್ರಾಗ? ಅಣ್ಣ ಹಿಂಗೆ ಅಷ್ಟು ಬುದ್ಧಿ ಇಲ್ವಾ? ನೀರು ತೊಗೊಂಡ್ ಬಂದ್ರೆ ಉಪ್ಪು ನೀರು ತೊಗೊಂಡ್ ಬಂದಿದ್ದಿ. ಮತ್ತೆ ನೀ ಏನು ಹೇಳಿದಿ? ಬಿಸಿನೀರು ತೊಗೊಂಡ್ ಬಾ ಅಂತ ಹೇಳಿದಿ, ಅದಕ್ಕೆ ಉಪ್ಪು ಹಾಕೊಂಡು ಬಾ ಅಂತ ಹೇಳಿದ್ದೇನೆ. ಮತ್ತೆ ನಮ್ಮಮ್ಮ ನನಗೇನೋ ಕಳಿಸಿದ ಅಂತಂದಿಲ್ಲ, ಅದಕ್ಕೆ ನಮ್ಮಮ್ಮ ಏನು ಕಳಿಸಿದಾಳೆ ಕಳಿಸಿಲ್ಲ ಅಂತ ನೀನು ಹೇಳ್ಬೇಕಾಗಿತ್ತನ. ನಮ್ಮಮ್ಮನ ಬಗ್ಗೆ ಮಾತಾಡಿದ್ರೆ ನಾನು ಯಾವತ್ತೂ ಸುಮ್ಬಿಡಂಗಿಲ್ಲ. ಇಂಥದಕ್ಕೇನು ಕಮ್ಮಿ ಇಲ್ಲ, ಈಗೋ ಎಷ್ಟಿದೆ ನೋಡಿ ಇವಳಿಗೆ. ಅದಕ್ಕೆ ಈಗೂ ಅನ್ನಲ್ಲ. ಮತ್ತೇನಂತಾರೆ? ಮರ್ತೋಗಿದೆ. ನೀವಾಗ ಬಿಸಿನೀರು ತೊಗೊಂಡ್ ಬರ್ತೀಯ? ಇಲ್ಲ ತೊಗೊಂಡ್ ಬರಲ್ಲ. ಇವಳು ಕೆಲಸದವಳ ಅಥವಾ ನಮ್ಮ ಮನೆ ಯಜಮಾನ್ತಿನ ಆಡ್ತಾಳಲ್ಲ? ಕೆಲಸದವಳೆ, ಆದ್ರೆ ನಿಮ್ಮಂತ ಸಕ್ಕಿನವ್ರಿಗೆ ಹಿಂಗೆ ನಾನು. ಇಲ್ಲೋ ಅಣ್ಣ, ಸಾರಿ ಕೇಳಂತ ಕರ್ಸಿದ್ರೆ ಏನೋ ನೀನು? ಲೇ, ಅವಳು ಎಂತ ಕೆಲಸ ಮಾಡಿದಾಳ ಗೊತ್ತಾ? ನೋಡಿದೆನು ಕುಡಿದ್ ನೋಡಿ ನೀರು ಕಟ್ಟಿಯ ಉಪ್ಪು. ಮತ್ತೆ ಈ ತರ ಮಾಡಿದ್ರೆ ಸಾರಿ ಕೇಳ್ತಾರ? ಮತ್ ನೀನ್ ಯಾಕೆ ಅವರಮ್ಮನ ಬಗ್ಗೆ ಮಾತಾಡಿದೆ? ನಿಮ್ಮಮ್ಮನ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ಸುಮ್ಮತ್ತೀಯ ನೀನು? ಇಲ್ಲ. ಮತ್ ಹಂಗೆ ಅವರು. ಸರಿ. ನೀನ್ ಬರೀ ಹಿಂಗೆ ಮಾಡು, ಸರಿ ಸರಿ ಅನ್ಕೊಂತ. ನೀನೊಬ್ಬ ಸುದ್ದಿದ್ಯಾ ಅಂದ್ರೆ ನೀನು ಹಂಗೆ ಇರು. ಏ ಗೌರಿ ಅಲ್ಲೇ? ಅಯ್ಯೋ ಇವಳೊಬ್ಳು. ನಿನ್ಗೆ ಯಾಕೆ ಬೇಕು ಗೌರಿ? ಮ್ಯಾಥ್ಸ್ ಹೇಳ್ಕೊಡ್ಬಾ ಅಂತ ಎಷ್ಟೊತ್ತ ಅವ್ನು ಕರೆಯಕತ್ತು. ಅವ್ಳ ಕೆಲಸ ಏನು? ನನ್ಗೆ ನಿಂಗೆ ಪಾಠ ಹೇಳೋದು, ಅಕೌಂಟ್ ನೋಡೋದು, ಅದು ಬಿಟ್ಟು ಎಲ್ಲ ಕೆಲಸ ಮಾಡ್ತಾಳೆ ಅವಳು. ಮನೆ ಯಜಮಾನ್ತಿ ತರ ಮನೆ ತುಂಬಾ ಅಡ್ಡಾಡ್ತಿದ್ದಾಳೆ. ಅಯ್ಯೋ ಇದ್ರದೊಂದು ಕತೆನಾ, ಇವಳದೊಂದು. ಯಾರನ್ನ ತಪ್ಪು ಸಂಭಾಯಿಸ್ಲಪ್ಪ ನಾನು. ದೇವ್ರ ಯಾಡ ಕೈಯದ. ಏನೇ ಪಿಕ್ಕಿ ಪಿಕ್ಕಿ ನೋಡ್ತಿದೀಯ? ಅಲ್ಲೇ ಹೊರಗೆ ಹೋದ್ ನೋಡು. ಗೌರಿ ಅಲ್ಲ, ಅವಳಿದ್ರೆ ಎಲ್ಲರಿಗೂ ಬೇಕು, ಆದ್ರೆ ಎಲ್ಲರೂ ಅವಳನ್ನ ಬೈಯೋದು. ಏನ್ ಜನನಪ್ಪ ಇವರೆಲ್ಲ. ಪಾಪ ಅದೊಂದೇ ಹುಡುಗಿ ಎಲ್ಲ ನಿಭಾಯಿಸುತ್ತೆ.